ಸ್ಯಾಂಡಲ್ವುಡ್ ನಟರಾಕ್ಷಸ ಡಾಲಿ ಧನಂಜಯ ಬ್ಯಾಚುಲರ್ ಲೈಫ್ಗೆ ಶುಭಂ ಹೇಳುವ ಸಮಯ ಬಂದಿದೆ. ಡಾಲಿ ಧನಂಜಯ್ ಇನ್ನೇನು ಕೆಲವೇ ದಿನಗಳಲ್ಲಿ ಜಂಟಿಯಾಗಲಿದ್ದಾರೆ. ಮೋಸ್ಟ್ ಎಲಿಜಿಬಲ್ ಬ್ಯಾಚುಲರ್ ಎಂದೇ ಪ್ರಸಿದ್ಧಿ ಪಡೆದಿದ್ದ ನಟ ಡಾಲಿ ಧನಂಜಯ್ಗೆ ಕಂಕಣ ಭಾಗ್ಯ ಕೂಡಿ ಬಂದಿದೆ. ಸ್ಯಾಂಡಲ್ವುಡ್ ನಟ ಡಾಲಿ ಧನಂಜಯ್ ಮದುವೆ ಸಂಭ್ರಮದಲ್ಲಿದ್ದಾರೆ. ಫೆಬ್ರವರಿ 15ರಿಂದ 16ರಂದು ಅವರ ಮದುವೆ ನಡೆಯಲಿದ್ದು ಎಲ್ಲಾ ತಯಾರಿ ನಡೀತಾ ಇದೆ. ಮದುವೆ ಬ್ಯುಸಿಯಲ್ಲಿ ಅಭಿಮಾನಿಗಳನ್ನ ಮರೆಯದ ಧನಂಜಯ ಪ್ರೀತಿಯಲ್ಲಿ ಎಲ್ಲರನ್ನ ಆಹ್ವಾನಿಸಿದ್ದಾರೆ. ಈ ಜೋಡಿ ತಮ್ಮ ನಿಶ್ಚಿತಾರ್ಥದ ವಿಡಿಯೋವನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಂಡಿದ್ದು, ಕನ್ನಡ ಚಿತ್ರರಂಗದ ಹಾಗೂ ದಕ್ಷಿಣ ಭಾರತದ ಹಲವು ಗಣ್ಯರು ಈ ಮದುವೆಗೆ ಆಗಮಿಸಿದ್ದಾರೆ. ಧನಂಜಯ್ ಅವರ ಬ್ಯಾಚುಲರ್ ಜೀವನದಿಂದ ದಾಂಪತ್ಯ ಜೀವನಕ್ಕೆ ಪರಿವರ್ತನೆಯನ್ನ ತೋರಿಸುವ ವಿಡಿಯೋ ಸಾಕಷ್ಟು ಜನರ ಗಮನ ಸೆಳೆದಿದ್ದು ನಿಜ. ಡಾಲಿ ಧನಂಜಯ್ ಅವರ ಹೊಸ ಬಾಳಿಗೆ ಕಾಲಿಟ್ಟಿದ್ದಾರೆ. ಇದಕ್ಕಾಗಿ ವೇದಿಕೆ ಕೂಡ ಸಿದ್ಧವಾಗಿದೆ. ಮೈಸೂರಿನಲ್ಲಿ ಫೆಬ್ರವರಿ 16ರಂದು ಧನಂಜಯ್ ಅವರು ಮದುವೆ ಆಗ್ತಿದ್ದಾರೆ. ಧನ್ಯತಾ ಅವರು ವೃತ್ತಿಯಲ್ಲಿ ವೈದ್ಯರಾಗಿದ್ದಾರೆ. ಧನಂಜಯ್ ಬಾಳಲ್ಲಿ ಡಾಕ್ಟರ್ ಆಗಮನ ಆಗಿರುವುದು ಫ್ಯಾನ್ಸ್ಗೆ ಖುಷಿ ಕೊಟ್ಟಿದೆ. ಧನಂಜಯ್ ಅಭಿಮಾನಿಗಳಿಗೆ ಆಮಂತ್ರಣ ನೀಡುತ್ತಿರುವ ವಿಡಿಯೋವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ. ಇದರಲ್ಲಿ ಅವರು ಧನ್ಯತಾಗೆ ಉಂಗುರ ಕೂಡ ಹಾಕಿದ್ದಾರೆ. ಧನಂಜಯ್ ಅವರು ಇಷ್ಟು ವರ್ಷ ಬ್ಯಾಚುಲರ್ ಆಗಿದ್ರು, ಈಗ ಅವರು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಈ ಬಗ್ಗೆ ಧನ್ಯತಾ ಹಾಗೂ ಧನಂಜಯ್ ಅವರು ಇತ್ತೀಚೆಗೆ ಸುದ್ದಿಗೋಷ್ಠಿ ಮಾಡಿ ಮಾತನಾಡಿದ್ದಾರೆ. ಮೈಸೂರಿನಲ್ಲಿ ಧನಂಜಯ್ ವಿವಾಹ ಆಗ್ತಾ ಇದ್ದು, ಈ ಮದುವೆಗೆ ಅನೇಕ ಸೆಲೆಬ್ರಿಟಿಗಳು ಆಗಮಿಸಿದ್ದಾರೆ. ಧನಂಜಯ್ ಆಪ್ತ ನಾಗಭೂಷಣ್ ಧ್ವನಿಯಲ್ಲಿ ವಿಡಿಯೋ ಮೂಡಿ ಬಂದಿದೆ. ಧನಂಜಯ್ ಬ್ಯಾಚುಲರ್ ಜೀವನ ಹೇಗಿತ್ತು ಎಂಬುದನ್ನ ವಿವರಿಸಿ ನಂತರ ಅವರ ಬಾಳಲ್ಲಿ ಧನ್ಯತಾ ಎಂಟ್ರಿ ಕೊಟ್ಟರು ಎಂಬ ರೀತಿಯನ್ನ ತೋರಿಸಲಾಗಿದೆ. ಆ ಬಳಿಕ ಧನಂಜಯ್ ಅವರು ಜೀವನದಲ್ಲಿ ಸಂಗಾತಿ ಇದ್ದಾರೆ ಎಂದು ವಾದಿಸುತ್ತಾರೆ. ಇದರ ಜೊತೆಗೆ ಧನ್ಯತಾಗೆ ಉಂಗುರ ಹಾಕಿ ಗಮನ ಸೆಳೆಯುತ್ತಾರೆ. ಡಾಲಿ ಧನಂಜಯ್ ಅವರು ಚಿತ್ರರಂಗದಲ್ಲಿ ಇರುವಾಗ ಧನ್ಯತಾ ಅವರು ಒಮ್ಮೆ ಅಭಿಮಾನಿಯಾಗಿ ಭೇಟಿ ಮಾಡಿದ್ರು. ಆ ಬಳಿಕ ಧನಂಜಯ್ ಅವರನ್ನ ಇನ್ಸ್ಟಾಗ್ರಾಂ ಮೂಲಕ ಸಂಪರ್ಕಿಸಿದ್ರು ಧನ್ಯತಾ. ಸಿನಿಮಾ ಹಿಟ್ ಆದಾಗ ಅವರು ವಿಶ್ ಮಾಡ್ತಿದ್ರಂತೆ. ಆ ಬಳಿಕ ಇಬ್ರು ಭೇಟಿ ಮಾಡಿ ಸುತ್ತಾಟ ನಡೆಸಿದ್ರು. ಈಗ ಇಬ್ರು ಮದುವೆ ಆಗುವ ನಿರ್ಧಾರಕ್ಕೆ ಬಂದಿದ್ದಾರೆ. ಈ ವಿವಾಹಕ್ಕೆ ಕನ್ನಡ ಚಿತ್ರರಂಗದವರಿಗೆ ಮಾತ್ರ ಅಲ್ಲದೆ ಪುಷ್ಪಾ 2 ಚಿತ್ರದ ನಟ ಅಲ್ಲು ಅರ್ಜುನ್, ನಟಿ ರಶ್ಮಿಕಾ ಮಂದಣ್ಣ, ನಿರ್ದೇಶಕ ಸುಕುಮಾರ್ ಅವರಿಗೂ ಆಹ್ವಾನ ಕೊಟ್ಟಿದ್ದಾರಂತೆ.